ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 5th ಪೇಪರ್ ನೋಡುವ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 5th ಕ್ಲಾಸ್ ಆಗಿದೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು ಅಗ್ನಿವೀರ್ ಸ್ಟಡಿ ಮಾಡ್ತಿದ್ದಾರೋ ಅವ್ರಿಗೆಲ್ಲ ವಿಡಿಯೋ ಶೇರ್ ಮಾಡಿ. ಕ್ಲಾಸಸ್ ಕನ್ನಡದಲ್ಲಿ ಅಂತ ಹೇಳಿ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ಫಸ್ಟ್ನೇ ಕ್ವಶನ್ನು ಸಿಂಪ್ಲಿಫಿಕೇಷನ್ ಮೇಲಿದೆ. ಪ್ರಾಬ್ಲಮ್ ಹಾಕೋಣ ಮೊದಲು. 264 264 ಡಿವೈಡೆಡ್ ಬೈ 11 ಇಂಟು 10 ಅಂತ ಇದೆ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಮತ್ತು ಇಂಟು ಇದ್ದಾಗ ಯಾವುದನ್ನು ಮಾಡಬೇಕು, ಫಸ್ಟು ಡಿವೈಡೆಡ್ ಬೈ ಮಾಡಬೇಕು. 11 ಡಿವೈಡೆಡ್ ಬೈ 264 ಅಂದರೆ ಎಷ್ಟಾಗುತ್ತೆ? 11 ಒಂದಲೇ 11 24 264 ಆಗುತ್ತೆ. 24 ಇನ್ನು ನೆಕ್ಸ್ಟ್ ಉಳಿದಿದ್ದೇನು ಇಂಟು 10ಗೆ 10 ಇಡಿ. 24 ಇಂಟು 10 ಮಾಡಿದರೆ ಏನು ಬರುತ್ತೆ? 24 ಇಂಟು 10 ಮಾಡಿದರೆ 240. ಆನ್ಸರ್ ಇಸ್ 240. 240 ಬಿ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಎರಡನೇ ಕ್ವಶನು. ಯಾವ ಮೊತ್ತದ ಹಣದ ಮೇಲೆ ವಾರ್ಷಿಕ 5 ದರದಲ್ಲಿ 6 ವರ್ಷಗಳವರೆಗೆ ಸರಳ ಬಡ್ಡಿ 900 ಆಗುತ್ತದೆ ಅಂತ ಕೇಳಿದ್ದಾರೆ. ಪ್ರಿನ್ಸಿಪಲ್ ಕೇಳ್ತಿದ್ದಾರೆ ಇಲ್ಲಿ. ಇದನ್ನು ನೀವು PTR/100 ಮೆಥಡಲ್ಲಿ ಮಾಡಬೇಕು. PTR/100 ಮೆಥಡಲ್ಲಿ. ಓಕೆ, ಏನಿದೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 900 ಇದೆ. 900 ಇಂಟು 100. ಇನ್ನು ನೆಕ್ಸ್ಟು ಪರ್ಸೆಂಟೇಜ್ ಎಷ್ಟಿದೆ? ಬಡ್ಡಿ ದರ 5%. ಟೈಮ್ ಎಷ್ಟಿದೆ? 6 ಇಯರ್ಸ್. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. ಇನ್ನು ನೆಕ್ಸ್ಟು 6 ಒಂದಲೇ 6 ಆಗುತ್ತೆ. 6 ಒಂದಲೇ 6 ಎಷ್ಟು ಉಳೀತು? 9ರಲ್ಲಿ 6 ಹೋದರೆ 3 ಉಳೀತು. ಎಷ್ಟಾಯಿತು? 30 ಆಯಿತು. 6 ಎಷ್ಟಲೇ 30 ಆಗುತ್ತೆ? 6 5ಲೇ 30 ಆಗುತ್ತೆ. 1 0 0 ಎಷ್ಟಾಯಿತು? 150 ಆಯಿತು. ಇನ್ನು ನೆಕ್ಸ್ಟ್ 5ರಿಂದ ಮಾಡೋಣ. 5 ಒಂದಲೇ 5 3ಲೇ 15 1 0 ಎಷ್ಟು ಬಂತು? 30 ಬಂತು. ಇನ್ನು ಉಳಿದಿದ್ದೇನು ನಮಗೆ? 30 ಇಂಟು 100 ಉಳೀತು. 30 ಇಂಟು 100 ಮಾಡಿದಾಗ ನಮ್ಗೆ ಏನು ಬರುತ್ತೆ? ಆನ್ಸರು 3000. ಆನ್ಸರ್ ಈಸ್ 3000. ಸಿ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 3 ಸಂಖ್ಯೆಗಳು 4:8:2 ಅನುಪಾತದಲ್ಲಿವೆ. ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ 54 ಆಗಿದ್ದರೆ ಮೊದಲ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಯಾವ್ಯಾವ ಸಂಖ್ಯೆ ಇದೆ ಇಲ್ಲಿ? 3 ಸಂಖ್ಯೆ ಇದೆ. 3 ಸಂಖ್ಯೆ ರೇಷೋ ಕೊಟ್ಟಿದ್ದಾರೆ. 4:8:2 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಯ ನಡುವಿನ ವ್ಯತ್ಯಾಸ ಕೊಟ್ಟಿದ್ದಾರೆ. ಏನಿದೆ ವ್ಯತ್ಯಾಸ ಎಷ್ಟಿದೆ? 54 ಇದೆ. ಬಟ್ ಇಲ್ಲಿ ಈ 3 ಸಂಖ್ಯೆಗಳ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆ ಯಾವುದಾಗುತ್ತೆ? ದೊಡ್ಡ ಸಂಖ್ಯೆ 8 ಆಗುತ್ತೆ, ಚಿಕ್ಕ ಸಂಖ್ಯೆ 2 ಆಗುತ್ತೆ. ಇವರು ವ್ಯತ್ಯಾಸ ಕೊಟ್ಟಿರೋದ್ರಿಂದ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ವ್ಯತ್ಯಾಸ ತೆಗಿಬೇಕಾಗುತ್ತೆ ನಾವು. ಎಷ್ಟಿದೆ? ದೊಡ್ಡ ಸಂಖ್ಯೆ 8 ಇದೆ, ಚಿಕ್ಕ ಸಂಖ್ಯೆ 6 ಇದೆ. ಇದೆರಡರ ಡಿಫ್ರೆಂಟ್ ಎಷ್ಟು ಬರುತ್ತೆ? ವ್ಯತ್ಯಾಸ 6 ಬರುತ್ತೆ. 54 ಡಿವೈಡೆಡ್ ಬೈ 6 ಮಾಡಬೇಕು ನಾವು. ಎಷ್ಟಾಯಿತು? 6 ಒಂದಲೇ 6 9ಲೇ 54 ಆಯಿತು. ನಮಗೆ ಕೇಳಿರೋದೇನು? ಮೊದಲನೇ ಸಂಖ್ಯೆ ಯಾವುದು ಅಂತ. ಫಸ್ಟ್ ನಂಬರ್ ಯಾವುದಿದೆ? 4 ಇದೆ. ಇಂಟು 4 ಮಾಡಬೇಕು. 9 4ಲೇ ಎಷ್ಟಾಗುತ್ತೆ? 36. ಆನ್ಸರ್ ಇಸ್ 36. ಯಾವ ಆಪ್ಷನಲ್ಲಿದೆ? ಡಿ ಆಪ್ಷನ್. ಓಕೆ, ಅರ್ಥ ಆಯಿತಾ? ಅವರು 3 ಸಂಖ್ಯೆ ಕೊಟ್ಟಿದ್ದರು, 4:8:2 ಅಂತ. ಇನ್ನು ನೆಕ್ಸ್ಟ್ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆ ನಡುವಿನ ವ್ಯತ್ಯಾಸ ಕೊಟ್ಟಿದ್ದರು 54 ಅಂತ. ಅವ್ರು ಕೊಟ್ಟಿದ್ದು 54. ಬಟ್ ರೇಷೋದಲ್ಲಿ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆ ಯಾವುದಿತ್ತು? ದೊಡ್ಡ ಸಂಖ್ಯೆ 8, ಚಿಕ್ಕ ಸಂಖ್ಯೆ 2 ಆಗಿತ್ತು. ಈ 8 ಮತ್ತು 2 ಡಿಫ್ರೆಂಟ್ ಎಷ್ಟಿದೆ? 8ರಲ್ಲಿ 2 ಕಳೆದ್ರೆ 6 ಆಯಿತು. 6ನ್ನು ನಾವು 54ರಿಂದ ಡಿವೈಡ್ ಮಾಡಬೇಕಾಗುತ್ತೆ. 6 ಒಂದಲೇ 6 9ಲೇ 54 ಆಗುತ್ತೆ. ನಮಗೆ ಬಂದಿದ್ದ ಆನ್ಸರ್ ಏನು? ಫೈನಲ್ ಆಗಿ 9 ಬಂತು. ಅವ್ರು ಕೇಳಿದ್ದು ಯಾವ ನಂಬರು? ಫಸ್ಟ್ ನಂಬರ್ ಅಂತ. ರೇಷದಲ್ಲಿ ಯಾವ್ದು ನಂಬರ್ ಇದೆ? ಫಸ್ಟು 4 ಇದೆ. 9 4ಲೇ ಎಷ್ಟಾಗುತ್ತೆ? 36. ಆನ್ಸರ್ ಇಸ್ 36. ಓಕೆ, ಅಂಡರ್ಸ್ಟ್ಯಾಂಡ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 6 ಮತ್ತು 18ರ 3ನೇ ಅನುಪಾತ ಕಂಡುಹಿಡಿಯಿರಿ ಅಂತ ಇದೆ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನಿಮಗೆ 3rd 4th ಮತ್ತು ಮೇನ್ ಪ್ರಪೋರ್ಷನ್ದು ಫಾರ್ಮುಲಾ ಹೇಳಿದ್ದೆ. 3 ಒಂದೇ ಕಡೆ ಬರೆದಿಡ್ಕೊಳ್ಳಿ ಅಂತ. ಅದನ್ನು ನೀವು ಇವಾಗ ಬರೆದಿಡ್ಕೊಂಡಿದ್ರಿ ಅಂದರೆ ನಿಮ್ಗೆ ಈ ಪ್ರಾಬ್ಲಮ್ ಬಿಡ್ಸೋಕ್ಕೆ ಈಸಿ ಆಗುತ್ತೆ. ಫಾರ್ಮುಲಾ ಏನಿದೆ? x = a ಡಿವೈಡೆಡ್ ಬೈ b² ಇದೆ. a ಯಾವುದಾಗುತ್ತೆ ಇಲ್ಲಿ? 6 ಆಗುತ್ತೆ, 6. ಬಿ ಯಾವುದಾಗುತ್ತೆ? 18 ಆಗುತ್ತೆ. 18 ಇಂಟು 18 ಮಾಡಬೇಕು. ಇನ್ನು ನೆಕ್ಸ್ಟು 6ರಿಂದ ಮಾಡಮ್ಮ ಸಿಂಪ್ಲಿಫಿಕೇಷನು. 6 ಒಂದಲೇ 6 3ಲೇ 18 ಆಗುತ್ತೆ. ಇನ್ನು ಉಳಿದಿದ್ದೇನು? 18 ಇಂಟು 3 ಉಳಿತು. 18 3ಲೇ ಎಷ್ಟಾಗುತ್ತೆ? 54. ಆನ್ಸರ್ ಈಸ್ 54. ಸಿ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 441 ಇಂಟು 519 ಇಂಟು 620 ಇಂಟು 205 ನೀವು ಮಲ್ಟಿಫಿಕೇಷನ್ ಮಾಡಿದಾಗ ಯೂನಿಟ್ ಡಿಜಿಟಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಇದೆ ಕ್ವಶನ್ನು. ನೀವು ಇಷ್ಟು ದೊಡ್ಡ ನಂಬರ್ನ ನೀವು ಮಲ್ಟಿಫಿಕೇಷನ್ ಮಾಡ್ಕೊಂಡು ಕುಂತ್ರೆ ನಿಮಗೆ ಏನು ಟೈಮು 1 ಅವರ್ ಅಲ್ಲ, ನಿಮಗೆ 5 ಅವರ್ ಕೊಟ್ಟರು ಇದನ್ನು
ಸಿಂಪ್ಲಿಫಿಕೇಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನೇನು ಮಾಡಬೇಕು ಅಂದರೆ ಈ ಥರ ಪ್ರಾಬ್ಲಮ್ಸಲ್ಲಿ ಯೂನಿಟ್ ಡಿಜಿಟ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದಾಗ ನಿಮಗೆ ಒಂದು ಈಸಿ ಟ್ರಿಕ್ಸ್ ಇದೆ. ಆ ಈಸಿ ಟ್ರಿಕ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಕೊಟ್ಟಿರೋ ಅಷ್ಟು ನಂಬರ್ಗಳ ಎಷ್ಟೇ ನಂಬರ್ ಕೊಡಲಿ 1 to 1000ವರೆಗೂ ನಂಬರ್ ಕೊಟ್ಟರೋರು ನಿಮಗೆ ಯೂನಿಟ್ ಡಿಜಿಟಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದಾಗ ಕೊಟ್ಟಿರುವ ಎಲ್ಲ ನಂಬರ್ಗಳ ಯೂನಿಟ್ ಡಿಜಿಟ್ನ ನೀವು ಇಂಟು ಮಾಡಿದರೆ ಸಾಕು, ನಿಮಗೆ ಆನ್ಸರ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದೇನು ಅಂದರೆ ಕೊಟ್ಟಿರುವ ಯಾವುದೇ ಒಂದು ಸಂಖ್ಯೆಗಳ ಯೂನಿಟ್ ಡಿಜಿಟ್ ನಿಮಗೆ 0 ಇತ್ತು ಅಂದರೆ ಅದು ನಿಮಗೆ ಯೂನಿಟ್ ಡಿಜಿಟಲ್ಲಿ 0ನೇ ಬರುತ್ತೆ. ಈ ಟ್ರಿಕ್ಸ್ನ ನೀವು ಯಾವತ್ತೂ ನೆನಪಿಡಿ. ಇನ್ನು ಇಲ್ಲಿ ಕೊಟ್ಟಿದ್ದಾರಲ್ಲ 5 ನಂಬರ್ ಇದೆ. ಈ 5 ನಂಬರಲ್ಲಿ ನಿಮಗೆ ಯಾವುದೇ ಯೂನಿಟ್ ಡಿಜಿಟಲ್ಲಿ 0 ಇದ್ದಿಲ್ಲ ಅಂದ್ಕೊಳ್ಳಿ, ನಿಮಗೆ ಯೂನಿಟ್ ಡಿಜಿಟಲ್ಲಿ ಬೇರೆ ಯಾವುದೋ ನಂಬರ್ ಬರ್ತಿತ್ತು. ಬಟ್ ಇಲ್ಲಿ 5 ನಂಬರ್ ಕೊಟ್ಟಿದ್ದಾರೆ, 4 ನಂಬರ್ ಇದೆ. ಇಲ್ಲಿ ಯಾವ್ಯಾವ್ದಿದೆ ನಂಬರು 441 ಇಂಟು 519 ಇಂಟು 620 ಇಂಟು 205 ಇದೆ. ಈ ಇಷ್ಟು ನಂಬರ್ನ ನೀವು ಇಂಟು ಮಾಡಿದಾಗ ಏನು ಬರುತ್ತೆ ಅಂತ ನಾನು ಕೇಳ್ತಿರೋದು ಅವರು ಕ್ವಶನಲ್ಲಿ. ಈ ಥರ ಕ್ವಶನ್ಸಲ್ಲಿ ಏನು ಮಾಡಬೇಕಂತ ಹೇಳಿದೆ, ಜಸ್ಟ್ ಇವ್ರು ಕೊಟ್ಟಿರೋ ಈ 4 ನಂಬರ್ ಯೂನಿಟ್ ಡಿಜಿಟ್ನ ನೀವು ಇಂಟು ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಇನ್ನೊಂದೇನು ಹೇಳಿದೆ, ಕೊಟ್ಟಿರುವ ಅಷ್ಟು ನಂಬರ್ಗಳಲ್ಲಿ ಯಾವುದಾದ್ರೂ ಒಂದು ನಂಬರ್ದು ಯೂನಿಟ್ ಡಿಜಿಟ್ 0 ಇತ್ತು ಅಂದರೆ ನಿಮಗೆ ಯೂನಿಟ್ ಡಿಜಿಟಲ್ಲಿ 0ನೇ ಬರುತ್ತೆ ಅಂತ ಹೇಳಿದ್ದೀನಿ. ಏನೇನಿದೆ ಯೂನಿಟ್ ಡಿಜಿಟು 1 ಇಂಟು 9 ಇಂಟು 0 ಇಂಟು 5 ಇದೆ. ಈ ಇಷ್ಟು ನಂಬರ್ನ ನೀವು ಇಂಟು ಮಾಡಬೇಕಾಗುತ್ತೆ. ಇಷ್ಟು ನಂಬರ್ನ ಇಂಟು ಮಾಡಿದಾಗ ನಿಮ್ಗೆ ಏನು ಬರುತ್ತೆ, 1 ಇಂಟು 9 ಮಾಡಿದಾಗ 9 ಬರುತ್ತೆ. 9 ಇಂಟು 0 ಮಾಡಿದಾಗ 9 0ನೇ ಬರುತ್ತೆ. ಇನ್ನು ನೆಕ್ಸ್ಟು 0 ಇಂಟು 5 ಮಾಡಿದಾಗ ನಿಮಗೆ 0ನೇ ಬರುತ್ತೆ. ಆನ್ಸರ್ ಈಸ್ 0. ಓಕೆ, ಅರ್ಥ ಆಯಿತಾ? ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಮೊದಲ 7 ಬೆಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಇದೆ. ಮೊದಲ 7 ಆಡ್ ನಂಬರ್ಸ್ ಯಾವ್ಯಾವ್ದಾಗುತ್ತೆ? ಮೊದಲ 7 ಆಡ್ ನಂಬರ್ಸು 1 + 3 + 5 + 7 + 9 + 11 + 13 ಏನಿದೆ. ಇಷ್ಟು ನಂಬರ್ಗಳು ಮೊದಲ 7 ಬೆಸ ಸಂಖ್ಯೆಗಳಾಗಿವೆ. 1 2 3 4 5 6 7 ಸಂಖ್ಯೆ ಇದೆ. 1 to 13ವರೆಗೂ ಮೊದಲ 7 ಬೆಸ ಸಂಖ್ಯೆಗಳಾಗುತ್ತದೆ. ಈ ಏನು ಕೇಳಿದ್ದಾರೆ ಕ್ವಶನಲ್ಲಿ, ಮೊದಲ 7 ಬೆಸ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದ್ದಾರೆ. ನಮಗೆ ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು, ಎಲ್ಲ ಸಂಖ್ಯೆಗಳ ಮೊತ್ತ ಮಾಡಿ ಎಷ್ಟು ಸಂಖ್ಯೆ ಇದೆ ಅಷ್ಟು ನಂಬರಿಂದ ಡಿವೈಡ್ ಮಾಡಬೇಕಂತ ಹೇಳಿದ್ದೆ. ಎಷ್ಟು ನಂಬರ್ ಇದೆ ಇಲ್ಲಿ? 7 ನಂಬರ್ ಇದೆ. ಈ 7 ನಂಬರ್ನು ನೀವು ಪ್ಲಸ್ ಮಾಡಿದಾಗ ನಿಮ್ಗೆ ಆನ್ಸರ್ ಏನು ಬರುತ್ತೆ? 49 ಬರುತ್ತೆ. ಇನ್ನು ನೆಕ್ಸ್ಟು ಎಷ್ಟು ನಂಬರ್ ಇದೆ? 7 ನಂಬರ್ ಇದೆ. ಅವರೇ ಹೇಳಿದ್ದಾರೆ ಮೊದಲ 7 ಸಂಖ್ಯೆಗಳು ಬೆಸ ಸಂಖ್ಯೆ ಅಂತ. ಹಾಗಾಗಿ ನೀವು ಈ 49ನ 7ರಿಂದ ಡಿವೈಡ್ ಮಾಡಿದರೆ ಏನು ಬರುತ್ತೆ ಆನ್ಸರು? 7 9 49 ಆಗುತ್ತೆ. ಆನ್ಸರ್ ಈಸ್ 7. ಫಸ್ಟ್ ಆಪ್ಷನಲ್ಲಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಯಾವುದೇ ಲಂಬಕೋನ ತ್ರಿಕೋನದ ಒಂದು ಕೋನ ಯಾವಾಗಲೂ ಅಂತ ಕೇಳಿದ್ದಾರೆ. ಯಾವಾಗಲೂ ಲಂಬಕೋನ ತ್ರಿಕೋನದ ಒಂದು ಕೋನ ಎಷ್ಟು ಡಿಗ್ರಿ ಇರುತ್ತದೆ ಅಂತ ಕೇಳಿದ್ದಾರೆ. ಎಷ್ಟು ಡಿಗ್ರಿ ಇರುತ್ತೆ? ಆನ್ಸರ್ ಇಸ್ 90 ಡಿಗ್ರಿ, 90 ಡಿಗ್ರಿ ಇರುತ್ತದೆ. ಓಕೆ, ಸಿ ಆಪ್ಷನಲ್ಲಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ವೃತ್ತದ ವಿಸ್ತೀರ್ಣಕ್ಕೆ ಸರಿಯಾದ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಯಾವುದಾಗುತ್ತೆ ಆನ್ಸರು? ಬಿ, πr². ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 121 ಮತ್ತು 169ರ ಸರಾಸರಿ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ ನಿಮಗೆ ಈ ಟಾಪಿಕ್ ಮೇಲೆ ನಿಮಗೆ ಹೆವಿ ಕ್ವಶನ್ಸ್ ಬರುತ್ತೆ. ಸರಾಸರಿ ಅನುಪಾತ, 3ನೇ ಅನುಪಾತ, 4ನೇ ಅನುಪಾತದ ಮೇಲೆ ಆ ಫಾರ್ಮುಲಾಸ್ ಹೇಳ್ಕೊಟ್ಟಿದ್ದೀನಿ ಓಲ್ಡ್ ವೀಡಿಯೋಸಲ್ಲಿ, ಹೋಗಿ ನೋಡಿ. ಯಾರು ನೋಡಿಲ್ಲ ಅದನ್ನು ನೀವು ಒಂದು ಸೈಡ್ ಬರೆದಿಟ್ಕೊಳ್ಳಿ ಅಂತಲೂ ಹೇಳಿದ್ದೀನಿ. ಇವಾಗ ಏನು ಕೇಳಿರೋದು? ಸರಾಸರಿ ಅನುಪಾತ. ಸರಾಸರಿ ಅನುಪಾತದ ಫಾರ್ಮುಲಾ ಏನಿದೆ? x = √AB ಅಂತ ಹೇಳಿದ್ದೆ. ಈ ಫಾರ್ಮುಲಾನ ಅಪ್ಲೈ ಮಾಡಿದಾಗ ನಿಮಗೆ ಆನ್ಸರ್ ಬರೋದು ಏನಿದೆ? ಎ ಯಾವುದಾಗುತ್ತೆ ಇದರಲ್ಲಿ? 121 121 ಆಗುತ್ತೆ. ಸ್ಕ್ವಯರ್ 121 ಆಗುತ್ತೆ. ಇಂಟು 169 ಬಿ ಆಗುತ್ತೆ. ಇಲ್ಲಿ 169. 120 ಅಂದರೆ ಯಾವುದ್ರ ಸ್ಕ್ವಯರ್ ರೂಟು? 11, 11ರ ಸ್ಕ್ವಯರ್ ರೂಟ್ ಆಗುತ್ತೆ. ಇನ್ನು ನೆಕ್ಸ್ಟು 169 ಯಾವುದ್ರ ಸ್ಕ್ವಯರ್ ರೂಟ್ ಆಗುತ್ತೆ? 13 ಸ್ಕ್ವಯರ್ ರೂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು? ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 11 ಇಂಟು 13 ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಆನ್ಸರು? 143 ಬರುತ್ತೆ. ಆನ್ಸರ್ ಈಸ್ 143. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ವಸ್ತುವಿನ ಬೆಲೆ 5,000. ಆ ವಸ್ತುವಿನ ಮೇಲೆ ಸತತ ರಿಯಾಯಿತಿಯಾದ 20% ಮತ್ತು 20% ರಿಯಾಯಿತಿಯನ್ನು ನೀಡಿದರೆ ವಸ್ತುವಿನ ಮಾರಾಟ ಬೆಲೆ ಏನಂತ ಕೇಳ್ತಿದ್ದಾರೆ. ಎಷ್ಟಿದೆ ವಸ್ತುವಿನ ಬೆಲೆ? 5,000. ನೆಕ್ಸ್ಟು ಎಷ್ಟು ಶೇಕಡ ರಿಯಾಯಿತಿ ಹೇಳ್ತಿದ್ದಾರೆ? ಸತತ ರಿಯಾಯಿತಿ 20 ಅಂತ ಹೇಳ್ತಿದ್ದಾರೆ.
20 20 ಅಂದರೆ ಎಷ್ಟಾಗುತ್ತೆ? ಯಾವತ್ತು ಸತತ ರಿಯಾಯಿತಿ 20% ಕಡಿಮೆ ಅಂದರೆ 100ಕ್ಕೆ ಫೈಂಡ್ ಔಟ್ ಮಾಡಬೇಕು ನಾವು. ಎಷ್ಟಾಗುತ್ತೆ? 80 ಆಗುತ್ತೆ. 80. ಇನ್ನು ನೆಕ್ಸ್ಟ್ ಇನ್ನೊಂದು ಯಾವುದಿದೆ, ಅದು ಕೂಡ 20 ಇದೆ. 80. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡೋಣ. ಇದೆರಡು ಝೀರೋಗೆ ಇದೆರಡು ಝೀರೋ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಇದೆರಡು ಝೀರೋಗೆ ಇದೆರಡು ಝೀರೋ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು 50 ಉಳಿತು ಈ ಕಡೆ. 8 8 ಎಷ್ಟಾಗುತ್ತೆ? 64 ಆಗುತ್ತೆ. 64. ಇನ್ನು ನೆಕ್ಸ್ಟ್ ಈ ಕಡೆ ಏನು ಉಳಿತು? 50 ಉಳಿತು. 50 × 64 ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಆನ್ಸರು? 3200. ಆನ್ಸರ್ ಇಸ್ 3200. ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 4 ಸಂಖ್ಯೆಗಳ ಸರಾಸರಿ 20, ಮೊದಲ 2 ಸಂಖ್ಯೆಗಳ ಸರಾಸರಿ 15 ಆಗಿದ್ದರೆ ಕೊನೆಯ 2 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. ಎಷ್ಟಿದೆ? 4 ನಂಬರ್ ಇದೆ. 4 ನಂಬರ್ದು ಸರಾಸರಿ ಎಷ್ಟು ಹೇಳ್ತಿದ್ದಾರೆ? 20 ಅಂತ. 20 × 4 ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? 2 4 8 1 0. ನೆಕ್ಸ್ಟು ಮೊದಲ 2 ಸಂಖ್ಯೆಗಳ ಸರಾಸರಿ 15 ಅಂತ ಹೇಳ್ತಿದ್ದಾರೆ. 15 × 2 ಮಾಡಬೇಕು. 15 ಎಷ್ಟಾಗುತ್ತೆ? 30 ಆಗುತ್ತೆ. 80ರಲ್ಲಿ 30ನ ನೀವು ಮೈನಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಏನಿದೆ 4 ನಂಬರ್ದು ಮೊತ್ತ ಇದೆ 80ರಲ್ಲಿ. ಇಲ್ಲೇನಿದೆ 30ರಲ್ಲಿ 2 ಸಂಖ್ಯೆಗಳ ಮೊತ್ತ ಇದೆ. ಈ 4 ಸಂಖ್ಯೆಗಳ ಮೊತ್ತದಲ್ಲಿ ನೀವು 2 ಸಂಖ್ಯೆ ಮೊತ್ತನ ಮೈನಸ್ ಮಾಡಿದಾಗ ಇನ್ನೆರಡು ಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಈ 80ರಲ್ಲಿ 30ನ ಮೈನಸ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಆನ್ಸರು? 50 ಬರುತ್ತೆ. ಈ 50 ನಿಮಗೆ ಫೈನಲ್ ಆನ್ಸರ್ ಆಗೋಲ್ಲ, ಯಾಕಂದರೆ ಅವರು ಸರಾಸರಿ ಕೇಳ್ತಿರೋದ್ರಿಂದ ಡಿವೈಡೆಡ್ ಬೈ 2 ಮಾಡಬೇಕು. ಎರಡರ ಸರಾಸರಿ ಕೇಳ್ತಿರೋದ್ರಿಂದ ಡಿವೈಡೆಡ್ ಬೈ 2 ಮಾಡಿದಾಗ ಏನು ಬರುತ್ತೆ ಆನ್ಸರು? 2 1 2 25 50 ಆಗುತ್ತೆ. ಆನ್ಸರ್ ಇಸ್ 25. ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಗಂಟೆಗೆ 18 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ 300 ಮೀಟರ್ ಉದ್ದದ ರೈಲು ಒಂದು ನಿಂತಿರುವ ಕಂಬವನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟು ರೈಲಿನ ವೇಗವನ್ನು km/hಗಳಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು m/s ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಎಷ್ಟಿದೆ? 18 km/h ಅಂತ ಹೇಳಿದ್ದಾರೆ. 18 km/h m/s ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? 18/5 ಮಾಡಬೇಕು. ಸಿಂಪ್ಲಿಫಿಕೇಷನ್ ಮಾಡೋಣ. 18ಗೆ 18 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನು? 5. ರೈಲಿನ ಉದ್ದ ಎಷ್ಟಿದೆ? 300 ಮೀಟರ್ ಇದೆ. 300 ಮೀಟರ್ ಡಿವೈಡೆಡ್ ಬೈ 5 ಆಗುತ್ತೆ. 5 1 5 6 30 ಆಗುತ್ತೆ. 5 1 5 6 30. 1 0 0. ಆನ್ಸರ್ ಇಸ್ 60 ಸೆಕೆಂಡ್ಸ್. ಫಸ್ಟ್ ಆಪ್ಷನಲ್ಲಿದೆ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮುಗಿಸಬಹುದು. ಎ ಒಬ್ಬರು 20 ದಿನಗಳಲ್ಲಿ ಮುಗಿಸಿದರೆ ಬಿ ಒಬ್ಬರು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಕೇಳಿದ್ದಾರೆ. ಈ ಥರ ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮಲ್ಲಿ ಇಬ್ಬರದ್ದು ಕೊಟ್ಟು ಒಬ್ರದ್ದು ಕೇಳಿದ್ರು ಅಂದರೆ ಕೊಟ್ಟಿರುವ ಈಕ್ವೇಷನ್ನ ಎರಡರಲ್ಲಿ ಒಂದನ್ನು ಮೈನಸ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ, ಇಬ್ಬರು ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸ್ತಾರೆ? ಎ ಆ್ಯಂಡ್ ಬಿ 12 ದಿನಗಳಲ್ಲಿ. ಇನ್ನು ನೆಕ್ಸ್ಟು ಎ ಒಬ್ಬ ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ? 20 ದಿನಗಳಲ್ಲಿ. ಈ ಎರಡನ್ನೂ ಮೈನಸ್ ಮಾಡಬೇಕು ನಾವು. 20ರಲ್ಲಿ 12 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 8 ಬರುತ್ತೆ. 8 2 4 8 ಆಗುತ್ತೆ. 2 6 12 ಆಗುತ್ತೆ. ಇನ್ನು ನೆಕ್ಸ್ಟು 4 1 4 5 20 ಆಗುತ್ತೆ. ಉಳಿದಿದ್ದೇನು? 6 × 5 ಉಳಿತು. 6 × 5 ಉಳಿತು. 5 6 ಎಷ್ಟಾಗುತ್ತೆ? 30. ಆನ್ಸರ್ ಇಸ್ 30 ಡೇಸ್. 30 ದಿನಗಳು. ಬಿ ಒಬ್ಬ ಕೆಲಸವನ್ನು 30 ದಿನಗಳಲ್ಲಿ ಮಾಡಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ತರಗತಿಯಲ್ಲಿ 40% ಹುಡುಗರಿದ್ದಾರೆ ಮತ್ತು 54 ಹುಡುಗಿಯರಿದ್ದಾರೆ. ಆ ತರಗತಿಯಲ್ಲಿ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಕ್ವಶನ್ನ. ಇಲ್ಲಿ ಶಾಲೆಯಲ್ಲಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇದ್ದಾರೆ. ಅವ್ರದ್ದು ಎಷ್ಟಿದೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಅವರು ಒಬ್ರದ್ದು ಕೊಟ್ಟಿದ್ದಾರೆ, ಇನ್ನೊಬ್ರದ್ದು ಕೊಟ್ಟಿಲ್ಲ. ಅದನ್ನು ನಾವು ಒಬ್ರದ್ದು ಕೊಟ್ಟಿರೋದ್ರ ಮೇಲೆ ಇನ್ನೊಬ್ರದ್ದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಯಾರ್ಯಾರಿದ್ದಾರೆ? ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದ್ದಾರೆ. ಬಾಯ್ಸ್ ಆ್ಯಂಡ್ ಗರ್ಲ್ಸು. ನೆಕ್ಸ್ಟ್ ಬಾಯ್ಸ್ದು ಎಷ್ಟಿದೆ ಅಂತೆ ಶೇಕಡಾವಾರು ಪರ್ಸೆಂಟೇಜು 40 ಅಂತ ಹೇಳಿದ್ದಾರೆ. 40. ಗರ್ಲ್ಸ್ದು ಎಷ್ಟಿರುತ್ತೆ? ಬಾಯ್ಸ್ದು 40 ಇದ್ದರೆ 60 ಅವ್ರದ್ದು ಇರುತ್ತೆ ಗರ್ಲ್ಸ್ದು. ಇನ್ನು ನೆಕ್ಸ್ಟ್ ಇದನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. 0ಗೆ 0 ಕ್ಯಾನ್ಸಲ್. 2 3 6 2 2 4 ಆಗುತ್ತೆ. ಅವ್ರು ಏನು ಕೇಳ್ತಿದ್ದಾರೆ ನಮಗೆ? ಹುಡುಗಿಯರ ಸಂಖ್ಯೆ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಎಷ್ಟು ಹುಡುಗಿಯರಿದ್ದಾರೆ ಅಂತ. ಇನ್ನು ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ ನಮಗೆ. ಯಾರ್ದು ಕೊಟ್ಟಿರೋದು? ಹುಡುಗಿಯರ ಸಂಖ್ಯೆ. ಹುಡುಗಿಯರ್ದು ಎಷ್ಟಿದೆ ರೇಷೋದಲ್ಲಿ? 3 ಇದೆ. 3 ಅಂದರೆ ಎಷ್ಟು ಅಂತ ಹೇಳ್ತಿದ್ದಾರೆ? 54 ಅಂತ ಹೇಳ್ತಿದ್ದಾರೆ. ಇನ್ನು ನಮಗೆ ಕೇಳ್ತಿರೋದು ಯಾರ್ದು? ಹುಡುಗರದ್ದು ಎಷ್ಟಿದೆ ರೇಷೋದಲ್ಲಿ? 2 ಇದೆ. ಇಲ್ಲಿ ಏನಾಗಿದೆ? 3 54 ಅಂದರೆ ಇಂಟು 18 ಆಗಿದೆ. ಇಲ್ಲೂ ಕೂಡ ನಾವು ಇಂಟು 18 ಮಾಡೋಣ. 18 2 ಎಷ್ಟಾಗುತ್ತೆ? 36. ಆನ್ಸರ್ ಇಸ್ 36 ಬಾಯ್ಸ್ ಇನ್ ದ ಸ್ಕೂಲ್. ಓಕೆ.
54 ಹುಡುಗಿಯರಿದ್ದರೆ 36 ಹುಡುಗರು ಇರ್ತಾರೆ. ಇಲ್ಲಿ ರೇಷದಲ್ಲಿ ಕೂಡ ಹುಡುಗಿರದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ನೋಡಿ. ಯಾವ ಥರ ಹುಡುಗಿಯರು ಜಾಸ್ತಿ ಇದ್ದಾರೆ, 54 ಜನ ಇದ್ದಾರೆ. ಹಾಗಾಗಿ ಹುಡುಗಿರದು ರೇಷೋ 3 ಇದೆ. ಹುಡುಗರು ಸ್ವಲ್ಪ ಕಡಿಮೆ ಇದ್ದಾರೆ, ಹಾಗಾಗಿ ರೇಷೋ 2 ಇದೆ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಎಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.